ಇವತ್ತು ಸುಲಭವಾಗಿ ಮನೆಯಲ್ಲಿರುವ ಪದಾರ್ಥಗಳನ್ನ ಬಳಸಿ ಮಾರ್ಕೆಟ್ನಲ್ಲಿ ಸಿಗುವಂತಹ ಶೇಂಗಾ ಚಿಕ್ಕಿನ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಶೇಂಗಾ ಚಿಕ್ಕಿ ಮಾಡಲಿಕ್ಕೆ ಮೊದಲಿಗೆ 1 ಕಪ್ನಷ್ಟು ಶೇಂಗಾ, ಸುಮಾರು 100 ಗ್ರಾಮ್ನಷ್ಟು ಇರ್ಬೋದು. ಇಲ್ಲಿ 1 ಕಪ್ನಷ್ಟು ಶೇಂಗಾನ ಮೀಡಿಯಂ ಉರಿಯಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಮೇಲ್ಗಡೆ ಸಿಪ್ಪೆ ಸ್ವಲ್ಪ ಬಣ್ಣ ಚೇಂಜ್ ಆಗಿಬಿಟ್ಟು ಶೇಂಗಾ ಸ್ವಲ್ಪ ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಂಡ್ರೆ ಸಾಕು. ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಜಾಸ್ತಿ ಶೇಂಗಾ ಹುರಿದಷ್ಟು ಶೇಂಗಾ ಚಿಕ್ಕಿ ತುಂಬಾ ಕಹಿಯಾಗಿ ಬರುತ್ತೆ, ಟೇಸ್ಟಾಗಿ ಬರೋದಿಲ್ಲ. ಇಷ್ಟು ಹುರಿದ್ರೆ ಸಾಕು. ಇನ್ನೇನು ಸ್ಟವ್ ಆಫ್ ಮಾಡಿಬಿಟ್ಟು ಶೇಂಗಾನ ಒಂದು ಪ್ಲೇಟಿಗೆ ತೆಗೆದ್ಬಿಟ್ಟು ಶೇಂಗಾನ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಬಿಸಿ ಇರುವಾಗಲೇ ಸಿಪ್ಪೆ ಬಿಚ್ಚೋದಿಲ್ಲ. ಒಂದು 15 ನಿಮಿಷದ ನಂತರ ಹುರಿದಿರ್ತಕ್ಕಂಥ ಶೇಂಗಾ ತಣ್ಣಗಾಗಿದೆ. ಇದನ್ನು ಕೈಯಲ್ಲಿ ಉಜ್ಬಿಟ್ಟು ಎಲ್ಲ ಸಿಪ್ಪೆನ ತೆಗೆದ್ಬಿಟ್ಟು ಒಂದ್ಸಲ ಕ್ಲೀನಾಗಿ ಮಾಡಿಕೊಂಡು ಶೇಂಗಾನ ಈ ರೀತಿ ಬೇಳೆಕಾಳುಗಳಾಗಿ ಮಾಡ್ಕೊಳ್ಬೇಕಾಗತ್ತೆ. ಬೇಳೆಕಾಳುಗಳಾಗಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಶೇಂಗಾ ಚಿಕ್ಕಿ ಒಂದೇ ಲೇಯರಲ್ಲಿ ತಿನ್ನಾಗಿ ಬರುತ್ತೆ, ಜಾಸ್ತಿ ದಪ್ಪ ಬರೋದಿಲ್ಲ. ಇವಾಗ ಒಂದು ಪ್ಲೇಟಿಗೆ ಎಣ್ಣೆನ ಸವರ್ಬಿಟ್ಟು ಇಡ್ತಾ ಇದ್ದೀನಿ. ಹಾಗೆ ಒಂದು ಪಾತ್ರೆಗೆ 2ರಿಂದ 3 ಚಮಚದಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ತುಪ್ಪನೂ ಕೂಡ ಬಳಸ್ಬೋದು, ಆದರೆ ಚಿಕ್ಕಿ ತಣ್ಣಗಾದ ನಂತರ ತುಪ್ಪ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ, ಬಿಡಿಸ್ಲಿಕ್ಕೆ ಈಸಿ ಆಗೋದಿಲ್ಲ. ಅದಕ್ಕೆ ಎಣ್ಣೆನ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಕಪ್ನಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಸಣ್ಣ ಹುರಿಯಲ್ಲಿ ಬೆಲ್ಲನ ಎಣ್ಣೆಯಲ್ಲೇ ಕರಗಿಸ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋದಕ್ಕೆ ಹೋಗಬಾರ್ದು. ನೀರು ಹಾಕಿದರೆ ಬೆಲ್ಲದ ಪಾಕ ಬೇಗನೆ ಬರೋದಿಲ್ಲ, ಅದಕ್ಕೆ ನಾನಿಲ್ಲಿ ಎಣ್ಣೆನ ಬಳಸ್ತಾ ಇದ್ದೀನಿ. ಹಾಗೆ ಚಿಕ್ಕಿ ಮೇಲ್ಗಡೆ ಒಂದು ಒಳ್ಳೆ ಶೈನ್ ಬರುತ್ತೆ ಎಣ್ಣೆ ಹಾಕೋದ್ರಿಂದ, ಆದರೆ ನೀರು ಹಾಕೋದ್ರಿಂದ ಆ ಶೈನ್ ಬರೋದಿಲ್ಲ. ಆದಷ್ಟು ಬೆಲ್ಲನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಳ್ಬೇಕಾಗತ್ತೆ. ದಪ್ಪ ಪೀಸಸ್ಗಳನ್ನ ತೊಗೊಂಡ್ರೆ ಏನಾಗುತ್ತೆ, ಬೆಲ್ಲದ ಪಾಕದ ಹದ ಕರೆಕ್ಟಾಗಿ ಬರೋದಿಲ್ಲ, ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಈ ರೀತಿ ಒಂದು ಬಟ್ಲಲ್ಲಿ ನೀರನ್ನು ತೊಗೊಂಡ್ಬಿಟ್ಟು 1 ಡ್ರಾಪ್ನಷ್ಟು ಬೆಲ್ಲದ ಪಾಕನ ಹಾಕಿ ಈ ಬೆಲ್ಲದ ಪಾಕದ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪ ಕೆಳಗಡೆ ಸೀದ್ ಹೋಗ್ತಾ ಇದೆ ಅಂತ ಅನಿಸಿದರೆ ಒಂದು 2 ನಿಮಿಷ ಉರಿಯಿಂದ ಸೈಡಿಗೆ ಎತ್ತಿಟ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಉರಿ ಮೇಲೆ ಇಟ್ಟು ಬೆಲ್ಲದ ಪಾಕನ ಕಾಯಿಸ್ಕೊಳ್ಬೋದು. 1 ಕಪ್ನಷ್ಟು ಶೇಂಗಾಗೆ 1 ಕಪ್ನಷ್ಟು ಬೆಲ್ಲ ಕರೆಕ್ಟಾಗಿದೆ. ಎಲ್ಲಾದರೂ 3/4 ಕಪ್ನಷ್ಟು ಬಳಸಿದರೆ ಶೇಂಗಾ ಜಾಸ್ತಿ ಆಗಿಬಿಟ್ಟು ಬೆಲ್ಲದ ಪಾಕ ಕಡಿಮೆ ಆಗಿಬಿಡುತ್ತೆ. ಹಾಗೆ ಚಿಕ್ಕಿನೂ ಕೂಡ ಕರೆಕ್ಟಾಗಿ ಬರೋದಿಲ್ಲ, ಒಂದು ಸ್ವಲ್ಪ ಹೊಂದ್ಕೊಳ್ಳೋದಕ್ಕೂ ಕಷ್ಟ ಆಗಿಬಿಡುತ್ತೆ ಬೆಲ್ಲದ ಪಾಕ ಶೇಂಗಾದೊಂದಿಗೆ. ಅದಕ್ಕೆ 1 ಕಪ್ನಷ್ಟು ಬೆಲ್ಲಕ್ಕೆ 1 ಕಪ್ನಷ್ಟು ಶೇಂಗಾನ ಬಳಸಲೇಬೇಕು. ಬೆಲ್ಲದ ಪಾಕ ಯಾವ ಹದಕ್ಕೆ ಇರಬೇಕು ಅಂದರೆ, 1 ಡ್ರಾಪ್ನಷ್ಟು ಬೆಲ್ಲದ ಪಾಕನ ನೀರಲ್ಲಿ ಹಾಕಿದ ನಂತರ ಅದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಅದು ಕ್ಯಾಂಡಿ ಥರ ಕಟ್ಟಾಗಬೇಕು. ಬೆಲ್ಲದ ಪಾಕ ಸ್ವಲ್ಪ ತಿಳಿಯಾದರೂ ಕೂಡ ಶೇಂಗಾ ಚಿಕ್ಕಿ ಚೀಂಗಮ್ ಥರ ಆಗಿಬಿಡುತ್ತೆ, ಅದಕ್ಕೆ ಬೆಲ್ಲದ ಪಾಕನ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಬೇಕು. ಈ ಬೆಲ್ಲದ ಕ್ರಿಸ್ಟಲ್ ಚೆನ್ನಾಗಿ ಕಟ್ಟಾಗ್ತಾ ಇದೆ, ಕ್ಯಾಂಡಿ ರೀತಿ ಬಂದಿದೆ. ಇವಾಗ ಬೆಲ್ಲದ ಪಾಕ ಕರೆಕ್ಟ್ ಹದದಲ್ಲಿದೆ. ಸ್ವಲ್ಪನೂ ಕೂಡ ಟೈಮ್ ವೇಸ್ಟ್ ಮಾಡದೆ ಹುರಿದಿರ್ತಕ್ಕಂಥ 1 ಕಪ್ನಷ್ಟು ಶೇಂಗಾನ ಹಾಕ್ಬಿಟ್ಟು ಸಣ್ಣ ಉರಿಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1 ನಿಮಿಷದಷ್ಟು ಟೈಮ್ ಬೇಕಾಗುತ್ತೆ ಇದು ಈ ಬೆಲ್ಲದ ಪಾಕ ಶೇಂಗಾದೊಂದಿಗೆ ಮಿಕ್ಸ್ ಆಗಲಿಕ್ಕೆ. ಎಲ್ಲ ಶೇಂಗಾ ಬೆಲ್ಲದ ಪಾಕದೊಂದಿಗೆ ಮಿಕ್ಸ್ ಆದ ನಂತರ ತಕ್ಷಣಕ್ಕೆ ಸ್ಟವ್ನ ಆಫ್ ಮಾಡಿಬಿಟ್ಟು ಎಣ್ಣೆ ಸವರಿರ್ತಕ್ಕಂಥ ಪ್ಲೇಟಿಗೆ ಹಾಕಿ ಚೆನ್ನಾಗಿ ತೆಳುವಾಗಿ ಹರಡಬೇಕು. ಇದನ್ನು ಈ ಥರ ಒಂದು ಬಟ್ಲಿಗೆ ಎಣ್ಣೆನ ಸವರ್ಬಿಟ್ಟು ಶೇಂಗಾ ಚಿಕ್ಕಿನ ತೆಳುವಾಗಿ ಹರಡ್ಕೊಳ್ಬೇಕು. ಬೇಗ ಗಟ್ಟಿ ಆಗ್ತಾ ಬರುತ್ತೆ, ಅದಕ್ಕೆ ಬೇಗ ಇದನ್ನು ಒಂದು ಶೇಪಲ್ಲಿ ಚೆನ್ನಾಗಿ ಸೆಟ್ ಮಾಡ್ಕೊಳ್ಬೇಕು. ಆ ನಂತರ ಚಾಕುವಿನಿಂದ ಕಟ್ ಮಾಡಬೇಕಾಗತ್ತೆ. ಆರಿದ ನಂತರ ಕಟ್ ಮಾಡಿದರೆ ಚೆನ್ನಾಗಿ ಕಟ್ ಆಗೋದಿಲ್ಲ. ಬಿಸಿ ಇರುವಾಗಲೇ ಚಾಕುವಿನಿಂದ ಈ ರೀತಿ ಮಾರ್ಕ್ ಮಾಡಿಟ್ರೆ ಆರಿದ ನಂತರ ಶೇಂಗಾ ಚಿಕ್ಕಿನ ಚೆನ್ನಾಗಿ ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ಬೋದು. ಅರ್ಧ ಗಂಟೆ ನಂತರ ಶೇಂಗಾ ಚಿಕ್ಕಿ ಚೆನ್ನಾಗಿ ತಣ್ಣಗಾಗಿರುತ್ತೆ. ಇವಾಗ ಇನ್ನೊಂದು ಪ್ಲೇಟನ್ನು ತೊಗೊಂಡ್ಬಿಟ್ಟು ಶೇಂಗಾ ಚಿಕ್ಕಿ ಇರೋವಂಥ ಪ್ಲೇಟನ್ನು ಉಲ್ಟಾ ಮಾಡಿಬಿಟ್ಟು ಈ ರೀತಿ ಬಡಿದ್ರೆ ಶೇಂಗಾ ಚಿಕ್ಕಿ ಕಂಪ್ಲೀಟಾಗಿ ಬಿಚ್ಕೊಂಡ್ಬಿಟ್ಟು ಬರುತ್ತೆ. ಮೊದಲೇ ಚಾಕುವಿನಿಂದ ಶೇಂಗಾ ಚಿಕ್ಕಿನ ಮಾರ್ಕ್ ಮಾಡಿರೋದ್ರಿಂದ ಇವಾಗ ಕೈಯಿಂದನೇ ಶೇಂಗಾ ಚಿಕ್ಕಿನ ಕರೆಕ್ಟಾಗಿ ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ಬೋದು. ಬೆಲ್ಲದ ಪಾಕನ ಕರೆಕ್ಟ್ ಹದದಲ್ಲಿ ಮಾಡಿಕೊಂಡ್ರೆ ಶೇಂಗಾ ಚಿಕ್ಕಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿದ್ರಲ್ಲ ಶೇಂಗಾ ಚಿಕ್ಕಿ ಮಾಡೋದು ಎಷ್ಟು ಸುಲಭ ಇದೆ ಅಂತ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.